ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತು ಮಾರ್ನಿಂಗ್ ನನ್ನ ರಂಗೋಲಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಇವತ್ತಿನ ವ್ಲಾಗಲ್ಲಿ ಗಡಿಬಿಡಿಯಲ್ಲಿ ಬೇಗನೆ ಹೇಗೆ ಫಟಾಫಟ್ ಅಂತ ಅಡುಗೆ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ, ರಿಲೇಟಿವ್ಸ್ಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿಲಿ, ನಾರ್ಮಲಾಗಿ ನನ್ನ ವ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ನನ್ನ ಅರ್ಲಿ ಮಾರ್ನಿಂಗ್ ಜಯ ವಿಜಯ ಅನ್ನೋ ಒಂದು ವರ್ಡಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮನೆ ಹೊರಗಡೆ ಫಸ್ಟ್ ಈ ಕೆಲಸ ಎಲ್ಲ ಮುಗಿದ್ರೆ ಒಳಗಡೆ ನಾವು ಫಟ ಅಂಥೇಳಿ ಎಲ್ಲ ಕೆಲಸನೂ ಮಾಡ್ಕೊಂಡ್ಬಿಡ್ಬೋದು. ಅರ್ಲಿ ಮಾರ್ನಿಂಗ್ ಪಾತ್ರೆ ಮತ್ತು ರಂಗೋಲಿ ಇವೆರಡು ಕೆಲಸ ಆಗಿಬಿಟ್ರೆ ಮೇಲೆ ಅದು ಅಡುಗೆ ಮಾತ್ರ ಫಟಾಫಟ ಅಂತ ಮುಗಿಸಿ ಮಕ್ಕಳನ್ನ ಯಾರೆಲ್ಲ ಸ್ಕೂಲಿಗೆ ಕಳಿಸೋರಿದ್ರೆ ಸ್ಕೂಲಿಗೆ ಕಳಿಸ್ಬೋದು. ತಮ್ಮದಿನ ವರ್ಕ್ ಹೋಗಿದ್ರೆ ತಾವು ಹೋಗ್ಬೋದು. ಹೇಗೆಲ್ಲ ಬೇಗ ಅಡುಗೆ ಮಾಡ್ಕೋಬೇಕಂಥೇಳಿ ನಾನು ಫಟಾಫಟ್ ಮಾಡಿ ತೋರಿಸ್ತೀನಿ. ಹಾಗೆ ಸೊ ಅಡುಗೆ ಮಾಡೋದ್ರ ಹಿಂದೆಯೂ ಒಂದು ಕಾರಣ ಇದೆ ಫ್ರೆಂಡ್ಸ್. ಇವತ್ತು ಯಾಕೆ ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಿರೋದಂತಂದರೆ, ಸೊ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕಲ್ವ. ಗೆಸ್ಟ್ ಬರ್ತಾಯಿದ್ರು ಅಂತ ಮೊದಲೇ ಗೊತ್ತಿದ್ದರೆ ಈ ಥರ ಫಟಾಫಟ ಅಂಥೇಳಿ ಅಡುಗೆ ಮಾಡಿಕೊಂಡು ಇಟ್ಕೊಬಿಡ್ಬೋದು. ಇಲ್ಲ ಅಂತಂದರೆ ಅವ್ರು ಬಂದಾಗಲೇ ನಾವು ಮಾಡ್ಕೋಬೇಕಂದ್ರೆ ಅವ್ರ ಜೊತೆ ಮಾತಾಡ್ತೀರಾ, ಈ ಕಡೆ ಅಡುಗೆ ಮಾಡ್ತೀರಾ, ಟೋಟಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಟೀ ಕಾಫಿ ಈ ಥರ ಕೊಟ್ಟು ಕಳಿಸೋ ಅಂಥದ್ದು ಆಗಿಬಿಡುತ್ತೆ. ಅದೇ ಅಡುಗೆ ಇದ್ದರೆ ಬನ್ನಿ ಊಟಕ್ಕೆ ಕೊಡ್ಬೋದು. ಸೊ ಈ ಥರ ಪ್ಲ್ಯಾನ್ ಇರುತ್ತೆ ನಮ್ಮ ಮನೇಲಿ. ಯಾರಾದರೂ ಮನೆಗೆ ಬಿಫೋರೇ ಬರ್ತಾರಂತ ಗೊತ್ತಿತ್ತಂದರೆ ನಾವಂತೂ ನಿಜವಾಗ್ಲೂ ಮೊದಲೇ ಮಾಡಿಟ್ಬಿಟ್ಟಿರ್ತೀವಿ ಅಡುಗೆನ. ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಊಟದ ಟೈಮಿಗೆ ಬಂದ್ರಂತೂ ಇನ್ನೂ ಬೆಸ್ಟ್ ಇರುತ್ತೆ. ಸೊ ನಮಗೂ ಕುತ್ಕೊಳ್ಳೋಕ್ಕಾಗಲ್ಲ, ಅವ್ರನ್ನೂ ಕರ್ಕೊಂಡು ಊಟ ಮಾಡಿಬಿಟ್ರೆ ಸೊ ಸರಿ ಹೋಗಿಬಿಡುತ್ತೆ. ಇಲ್ಲಿ ನಾನು ರಂಗೋಲಿ ನಾರ್ಮಲಾಗಿ ಫ್ರೀ ಹ್ಯಾಂಡ್ ಜಾಸ್ತಿ ಹಾಕ್ತೀನಿ, ರಂಗೋಲಿನ ಹಾಕ್ತೀನಿ, ಚುಕ್ಕಿ ಇಟ್ಟು ಹಾಕ್ತೀನಿ. ಏನಾದರೂ ಫೆಸ್ಟಿವಲ್ ಟೈಮಲ್ಲಿ ಇದ್ದರೆ ದೊಡ್ಡದಾಗಿ ಚುಕ್ಕಿ ಇಟ್ಬಿಟ್ಟೆ ರಂಗೋಲಿ ಹಾಕ್ತೀನಿ. ಹೀಗೆ ನಾರ್ಮಲ್ ಡೈಲಿ ರೊಟೀನಲ್ಲಿ ನಾನು ಇದೇ ಥರ ಫ್ರೀ ಹ್ಯಾಂಡಲ್ಲೇ ರಂಗೋಲಿ ಹಾಕ್ತೀನಿ. ಇನ್ನೊಂದು ಏನಂತಂದರೆ, ನನಗೆ 2 ಎಳೆ ಹಾಕೋದು ಅಷ್ಟು ಬರ್ತಿರಲಿಲ್ಲ. ಅದನ್ನು ರೂಢಿ ಮಾಡಿಕೊಂಡು ಇವಾಗ ಪರ್ಫೆಕ್ಟಾಗಿ 2 ಎಳೆ ರಂಗೋಲಿ ನಾನು ಹಾಕ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ರಂಗೋಲಿ ಜಾಸ್ತಿ ಹೋಗುತ್ತೆ ಅಷ್ಟೇ. ಹೋದರೂ ಪರವಾಗಿಲ್ಲ, ಮನೆ ಮುಂದ್ಗಡೆ ಸ್ವಲ್ಪ ಚೆನ್ನಾಗಿ ರಂಗೋಲಿ ಇದ್ದರೆ ಸೊ ಮನಸ್ಸು ಅನ್ನೋದು ಏನೋ ಒಂಥರ ಖುಷಿ ಇರುತ್ತೆ. ರಂಗೋಲಿ ಹಾಕಿಬಿಟ್ಟು ಮಧ್ಯೆ ಸ್ವಲ್ಪ ಹೂವು ಹಾಕ್ಬಿಟ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ರಂಗೋಲಿ ಸೂಪರಾಗಿರುತ್ತೆ. ಕಲ್ಲರ್ ಹಾಕಿರೋಕ್ಕಿಂತಲೂ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ನಾವು ಗುಲಾಬಿ ಹೂವನ್ನ ಹಾಕಿದ್ರೆ, ಸೊ ನಾರ್ಮಲ್ಲಾಗಿ ನಾನು ಹಾಕ್ತೀನಿ ಗುಲಾಬಿ ಹೂವನ್ನ ರಂಗೋಲಿ ಹಾಕಿ. ಸೊ ಆ ಸ್ನಾನ ಆದಮೇಲೆ ದೇವ್ರಿಗೆಲ್ಲ ಹೂವು ಇಡುವಾಗ ನಾನು ಹಾಕಿರ್ತೀನಿ. ಸೊ ಅರ್ಲಿ ಮಾರ್ನಿಂಗ್ ಸಮ್ ಟೈಮ್ ಹಾಕ್ತೀನಿ, ಸಮ್ ಟೈಮ್ ಹಾಕಲ್ಲ ಅಷ್ಟೇ. ಸಿಂಪಲ್ಲಾಗಿ ಇಷ್ಟೇ ಬಿಡಿಸ್ಕೊಳ್ತೀನಿ ಫ್ರೆಂಡ್ಸ್ ನಾನು ಮಾರ್ನಿಂಗು. ಜಾಸ್ತಿ ಇದಕ್ಕಂತೆ ಟೈಮ್ ಕೊಡೋಲ್ಲ. ಇದು ಫ್ರೀ ಹ್ಯಾಂಡ್ ಇತ್ತಂತ ಬೇಗ ಮಾಡಿಕೊಂಡು ಹೊರಗಡೆ ಹೋಗಿಬಿಡ್ಬೋದು. ಏಕೆಂದರೆ 8:15 ಅಂದರೆ ನಾನು ಬಾಕ್ಸ್ ರೆಡಿ ಮಾಡಿರಬೇಕು, ನನ್ನ ಮಗನಿಗೂ ರೆಡಿ ಮಾಡ್ಕೋಬೇಕು, ನಮ್ಮ ಮಮ್ಮಿನೂ ಹೆಲ್ಪ್ ಮಾಡ್ತಾರೆ. ಬಟ್ ಗೊತ್ತಿರುತ್ತೆ ನಿಮಗೆ ಮಕ್ಕಳು ಎಷ್ಟು ಕಾಡಿಸ್ತಾರೆ ನಮಗೆ ಅಂಥೇಳಿ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಅವರು ತರಲೆನೆಲ್ಲ ಸಹಿಸ್ಕೊಂಡೇ ಅಡುಗೆ ಮಾಡ್ತಾ ಇರಬೇಕು. ಬೆಳಗ್ಗೆನೇ ಎದ್ದೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಎಬ್ಬಿಸಿ ಹೊರಗಡೆ ಕುಂದ್ರಿಸಿ ಅಡುಗೆ ಮಾಡ್ತಾನೆ ಅವನ ಜೊತೆ ಕಾಮಿಡಿ ಮಾಡ್ತಿರ್ತೀನಿ. ಒಂದೊಂದು ಸಾರಿ ನನ್ನ ಮಗ ದೊಡ್ಡವನು ತುಂಬಾ ಕಾಮಿಡಿ ಮಾಡ್ತಾನೆ. ಸೊ ಅವನಿಗೆ ರೇಗಿಸ್ಕೊಂಡು ನಗಿಸ್ಕೊಂಡು ಸೊ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ಫಸ್ಟು ಒಳಗಡೆ ಬಂದ ತಕ್ಷಣ ಅಂದರೆ ಗ್ಯಾಸ್ ಕ್ಲೀನ್ ಮಾಡ್ತೀನಿ ನಾನು. ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿಕೊಂಡು ಮಂಗಳವಾರ ಶುಕ್ರವಾರ ಅಂತೂ ನಾರ್ಮಲಾಗಿ ನಾನು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಕೋತೀನಿ. ನಾರ್ಮಲ್ ದಿನ ಲೇಟ್ ಆಗಿಬಿಟ್ಟಿರುತ್ತೆ, ಸಮ್ ಟೈಮ್ ಹಾಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. 2 ಸ್ಟವ್ನ ಯೂಸ್ ಮಾಡ್ತೀನಿ ಸಮ್ ಟೈಮ್. ನಾನು ಒಂದು ಕಡೆ ನನ್ನ ಟೀಗೆ ಇಡ್ತೀನಿ, ಒಂದು ಕಡೆ ಆ್ಯಸ್ ಯೂಸ್ವಲ್ ನನಗೆ ಒಂದು ಗ್ಲಾಸ್ ನೀರು ಬೇಕು. ಫ್ರೆಶ್ ಅಪ್ ಆದ ತಕ್ಷಣ ಅಂದರೆ ಒಂದು ಉಗುರು ಬೆಚ್ಚಗಿನ ನೀರು ಅಂತಲೇ ಹೇಳ್ಬೋದು. ಸೊ ಒಂದು ಗ್ಲಾಸ್ ನೀರು ಕುಡಿತೀನಿ. ಇನ್ನೊಂದು ಫ್ರೆಂಡ್ಸ್, ನಾವು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅದ್ರ ಜೊತೆಗೇ ಕ್ಲೀನ್ ಮಾಡ್ಕೊತಾ ಇದ್ದರೆ ಸೊ ಅಡುಗೆ ಮನೆ ಅಷ್ಟು ಗಲೀಜಾಗೋದಿಲ್ಲ.
ಸೊ ನೋಡೋದಕ್ಕೂ ಅಪ್ಪ ಏನು ಇಷ್ಟೊಂದು ಕೆಲಸ ಇದೆ, ಇಷ್ಟೊಂದು ಗಲೀಜಾಗ್ಬಿಟ್ಟಿದೆ, ಇದನ್ನು ಹೆಂಗಪ್ಪ ಮಾಡೋದು ಅಂತ ಅಷ್ಟು ಅಂದ್ಕೊಳ್ಳೋಷ್ಟು ಇರೋಲ್ಲ. ಆವಾಗಲೇ ನೀರು ಬಿದ್ದರೆ, ನಾವು ತರಕಾರಿನ ಹೆಚ್ಚಿದ್ರೆ ಸೊ ಆವಾಗಿಂದ ಫಟಾಫಟ್ ಅಂತ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಸೊ ಒಂದು ಕಡೆ ಟೀ ರೆಡಿ ಆಗ್ತಾಯಿದೆ. ನಮ್ಮ ಮನೇಲಿ ಎಲ್ಲರೂ ಎದ್ದ ತಕ್ಷಣ ಅಂದರೆ ಫ್ರೆಶಪ್ ಆಗಿ ಟೀ ಕುಡಿಯೋ ರೂಢಿ ಇದೆ. ನಮ್ಮನೂ ಅಷ್ಟೇ, ಟೀ ಕುಡಿದೇ ಹೊರಗಡೆ ಹೋಗ್ತಾನೆ ಅವನು. ಸೊ ಅದಕ್ಕೆ ನಾನು ಎದ್ದ ತಕ್ಷಣ ಒಂದು ಕಡೆ ಬಿಸಿನೀರು, ಒಂದು ಕಡೆ ಟೀ ಅದನ್ನ ಇಟ್ಕೊಂಡ್ಬಿಡ್ತೀನಿ. ಇವಾಗ ಫಟ ಅಂಥೇಳಿ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಕಡೆ ಬಂದುಬಿಟ್ಟು ಇದು ಏನಂತಂದರೆ ಪಲ್ಯಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ಕಾಳು ಪಲ್ಯ ಮಾಡ್ಬೇಕಂತ ಹೇಳಿ ಪಲ್ಯನ ರೆಡಿ ಕುದಿಸೋಕೆ ಇಟ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಪಲ್ಯ ಮಾಡಬೇಕಂತ ಇದ್ದೀನಿ ಇವತ್ತು. ಒಂದು ತರಕಾರಿ ಯಾವುದಾದ್ರೂ ಒಂದು ತರಕಾರಿ ಮಾಡ್ತೀನಿ, ಒಂದು ನಾರ್ಮಲಾಗಿ ಕಾಳು ಪಲ್ಯ ಮಾಡ್ತೀನಿ. ಸೊ ಇವಾಗ ಈ ಕಡೆ ಕಾಳು ಪಲ್ಯ ಕುಕ್ಕರ್ ವಿಸಿಲ್ ಆಗ್ತಾ ಇರುತ್ತೆ. ಸೊ ಈ ಕಡೆ ನಾವು ತರಕಾರಿ ಏನು ಮಾಡೋಂತ ಯೋಚನೆ ಮಾಡಿದಾಗ ಮನೇಲಿ ಡೊಣ್ಣಗಾಯಿ ಇತ್ತು. ಡೊಣ್ಣಗಾಯಿನ ತೊಗೊಂಡು ಸೊ ಚೆನ್ನಾಗಿ ಹುರಿತಾ ಇದ್ದೀನಿ. ಅದೇ ಕ್ಯಾಪ್ಸಿಕಮ್, ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಅದು ಎಷ್ಟು ಫ್ರೈ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ತಿನ್ನೋದಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನ ಮಾತ್ರ. ಸೊ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಈ ಕಡೆ ವಿಸಿಲೂ ಆಗಿ ನಮ್ಮ ಹೆಸರು ಕಾಳನ್ನು ಬೆಂದಿದೆ ನೋಡಿ. ಇಷ್ಟರ ಮಟ್ಟಿಗೆ ನಾವು ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಮೆತ್ತಗಾಗಿರಬೇಕು. ಏನು ಡೊಣ್ಣಗಾಯಿ. ಸೊ ಇದು ಡೊಣ್ಣಗಾಯಿನೂ ರೆಡಿ ಆಯಿತು. ಈ ಕಡೆ ಕುಕ್ಕರ್ ವಿಸಿಲೂ ಆಯಿತು. ಸೊ ಅದನ್ನು ತೆಗೆದು ಈ ಕಡೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಡೊಣ್ಣಗಾಯಿ ಒಗ್ಗರಣೆಗೆ ಇಟ್ಕೊಳ್ತೀನಿ. ಸೊ ಈ ಕಡೆ ಬೇಯ್ತಾ ಇದೆ ಅದು. ನನಗೆ ಒಗ್ಗರಣೆ ಇಟ್ಕೊಂಡಿದ್ದೀನಿ. ಇದಕ್ಕಿಂತ ಬಿಫೋರೇ ನಾನು ಆಲ್ರೆಡಿ ಟೊಮೊಟೊ, ಈರುಳ್ಳಿ, ಸೊ ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲ ಒಂದು ಸೈಡ್ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಆ್ಯಸ್ ಯೂಶ್ವಲ್ ಕರಿಬೇವು, ಈರುಳ್ಳಿ. ಸೊ ಇದು ಬೆಂದಾಗಿದೆ. ಸೊ ಇದನ್ನು ತೆಗೆದುಬಿಟ್ಟು ಈ ಕಡೆನೂ ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಅದನ್ನು ಆಲ್ರೆಡಿ ಕುದಿಸಿಟ್ಕೊಂಡಿದ್ನೆಲ್ಲ ಹೆಸರು ಕಾಳು. ಸೊ ಅದನ್ನು ಒಗ್ಗರಣೆನೇ ಹಿಂದೆಯೇ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ. ಒನ್ ಬೈ ಹಿಂದ್ಗಡೆ ನಾನು ಸ್ಟಾರ್ಟ್ ಮಾಡಿಕೊಂಡ್ರೆ ಸೊ ಈಸಿಯಾಗಿ ಕೆಲಸ ಮುಗ್ದೇ ಬಿಡುತ್ತೆ. ಈ ಕಡೆ ಡೊಣ್ಣಗಾಯಿ ಪಲ್ಯ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈ ಕಡೆ ಹೆಸರು ಕಾಳು ಪಲ್ಯ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಹೆಚ್ಚಿಗೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ಪಲ್ಯ ನಾವು ನಾರ್ಮಲಾಗಿ ಡೈಲಿ ಪಲ್ಯ ಯೂಸ್ ಮಾಡೋದು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಪಲ್ಯನ ಇದೇ ರೀತಿ ಮಾಡ್ತೀವಿ ನಾವು. ಆಲ್ಮೋಸ್ಟ್ ಆಲ್ ಎಲ್ಲರೂ ಇದೇ ರೀತಿಯೇ ಮಾಡ್ತೀವಿ ನಾವು. ಜಸ್ಟ್ ಏನೂ ಇಲ್ಲ, ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೊಟೊ, ಆಮೇಲೆ ಧನಿಯಾ ಪೌಡರ್, ಮಸಾಲೆ ಪೌಡರ್ ಯೂಸ್ ಮಾಡೋರು ಮಸಾಲೆ ಪೌಡರ್ ಯೂಸ್ ಮಾಡ್ತಾರೆ. ಜೀರಾ ಪೌಡರ್ ಮಾಡೋರು ಅದನ್ನು ಯೂಸ್ ಮಾಡ್ತಾರೆ. ಸೊ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಅಚ್ಕಾರದ ಪುಡಿ ಬೇಕಂದರೆ ಅಚ್ಕಾರದ ಪುಡಿ ಹಾಕ್ಬೋದು. ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯ್ದು ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಸೊ ಅದನ್ನಾದರೂ ಹಾಕ್ಬೋದು. ಇಲ್ಲಿ ನಾನು ಡೊಣ್ಣಗಾಯಿಗೆ ಅಚ್ಕಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮೊದಲೇ ಖಾರ ಇರುತ್ತೆ, ಅದಕ್ಕೆ ಮತ್ತೆ ಹಸಿಮೆಣಸಿನ್ಕಾಯಿ ಖಾರ ಹಾಕಿದ್ರೆ ಖಾರ ಆಗಿಬಿಡುತ್ತೆ. ಮತ್ತು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಡೊಣ್ಣಗಾಯಿ ತರಕಾರಿಗೆ ಅಚ್ಕಾರದ ಪುಡಿ ಹಾಕಿ ಒಂದೇ ಒಂದು ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಇರುತ್ತೆ. ಈ ಕಡೆ ಹೆಸರು ಕಾಳು ಪಲ್ಯಗೆ ನಾನು ಹಸಿಮೆಣಸಿನ್ಕಾಯಿ ಖಾರನ ಯೂಸ್ ಮಾಡ್ತಾರೆ. ಅಷ್ಟೇ ಡಿಫ್ರೆನ್ಸು. ಎರಡು ಸೇಮ್ ಇಂಗ್ರೀಡಿಯೆಂಟ್ಸೇ. ಇಲ್ಲಿ ನಾನು ಅಚ್ಕಾರದ ಪುಡಿ ಯೂಸ್ ಮಾಡಿದ್ದೀನಿ, ಇಲ್ಲಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ, ಅಷ್ಟೇ ಡಿಫ್ರೆನ್ಸು. ಇದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಲೈಟಾಗಿ, ಜಾಸ್ತಿ ನೀರು ಹಾಕೋದು ಬೇಡ ಡೊಣ್ಣಗಾಯಿಗೆ, ಸ್ವಲ್ಪನೇ ನೀರು ಹಾಕಿ ಮತ್ತು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಈ ಕಡೆ ಆ್ಯಸ್ ಯೂಶ್ವಲ್ ಇದಕ್ಕೂ ಸ್ವಲ್ಪ ನೀರು ಹಾಕಿ, ಇದನ್ನು ಸ್ವಲ್ಪ ಆಲ್ರೆಡಿ ಬೆಂದಿರುತ್ತೆ ಕಾಳುಗಳು. ಸೊ ಇನ್ನು ಸ್ವಲ್ಪ ನೀರು ಹಾಕಿ ಬೇಯಿಸೋಕ್ಕಿಡಬೇಕು. ಇಲ್ಲಿ ಇದೆಲ್ಲ ಬೆಂದಾಯಿತು ಡೊಣ್ಣಗಾಯಿ. ಇದಕ್ಕೆ ಲಾಸ್ಟಿಗೆ ಗುರೆಳ್ ಪೌಡರ್ ಅಂತ ಬರುತ್ತಲ್ವ, ಸೊ ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಬೆಂದಿದೆ. ನೋಡ್ತಾ ಇದ್ದೀನಿ, ಅದು ಮೆತ್ತಗಾಗಿದೆ. ಸೊ ರೆಡಿ ಆಯಿತು. ಮತ್ತು ಅದರ ಹಿಂದೆಯೇ ನಾನಿವಾಗ ರೈಸ್ಗೆ ಸಾಂಬಾರು ಬೇಕಲ್ವ, ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಕುದೀತಾ ಇರಲಿ, ಇದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋವರೆಗೂ ಹೆಸರು ಕಾಳು ಕುದೀತಾ ಇರಲಿ. ಈ ಕಡೆ ಸಾಂಬಾರಿಗೆ ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಆಮೇಲೆ ಟೊಮೊಟೊ, ಈರುಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪೌಡರ್, 1-2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು
ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ. ಸ್ವಲ್ಪ ಲಾಸ್ಟಿಗೆ ಎಣ್ಣೆ ಹಾಕಿದರೆ ನಮ್ಮ ಬೇಳೆ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು. ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ಮತ್ತೆ ನಾನು ಕಡಾಯಿ ಇಟ್ಕೊಂಡು ಚಟ್ನಿ ಬೇಕಲ್ವ ಏನಾದರೂ ಸೈಡಿಗೆ, ಸೊ ಶೇಂಗಾ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸಿ ತೆಗೆದು ಆಲ್ರೆಡಿ ಹುರಿದಿರೋ ಶೇಂಗಾ ಬೀಜ ಇತ್ತು ಮನೇಲಿ. ಸೊ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಲ್ವ, ಅದನ್ನು ಸಪ್ರೇಟ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಈ ಕಡೆ ಇದನ್ನು ರೆಡಿ ಆಯಿತು. ಸೊ ಇದು ಸಾಂಬಾರ್ದು ವಿಸಿಲ್ ಆಗಲಿ ಅಲ್ಲಿವರೆಗೂ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ವೆರಿ ಸಿಂಪಲ್, ನಿಮಗೆ ಗೊತ್ತಿರುತ್ತೆ. ಕಡಲೆ ಬೀಜದ್ದು ಚಟ್ನಿ ಅಂದರೆ ಶೇಂಗಾ ಬೀಜದ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಒಂದು 2 ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಗ್ರೈಂಡ್ ಮಾಡಿಕೊಂಡು ಆಮೇಲೆ ತೆಗೆದು 2 ಟೇಬಲ್ ಸ್ಪೂನ್ ಅಚ್ಚ ಪುಡಿ ಹಾಕಿ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ರೆಡಿ, ನಮ್ಮ ಶೇಂಗಾ ಚಟ್ನಿ ರೆಡಿ. ಮತ್ತು ಈ ಕಡೆ ಅಣ್ಣ ಟೀ ಕೇಳಿದರು, ಸೊ ನನಗೆ ಬಿಸಿ ಮಾಡ್ತಾಯಿದ್ದೀನಿ. ಈ ಕಡೆ ಟೀ, ಈ ಕಡೆ ಸಾಂಬಾರು ಒಗ್ಗರಣೆಗೆ ರೆಡಿ. ಅಷ್ಟೊತ್ತಿಗೆ ನಾನು ಚಟ್ನಿ ಮಾಡೋಷ್ಟರಲ್ಲಿ ನನ್ನ ಸಾಂಬಾರು ವಿಸಿಲ್ ಆಗಿತ್ತು. 4ರಿಂದ 5 ವಿಸಿಲ್ ಹಾಕಿಸ್ತೀನಿ ಬೆಳೆದು. ಸೊ ಇಲ್ಲಿ ಸಿಂಪಲ್ಲಾಗಿ ಒಗ್ಗರಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆನ ಹಾಕಿದ್ರೆ ಸ್ವಲ್ಪ ಲಾಸ್ಟಿಗೆ ಸಾಂಬಾರು ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೋಸ್ ಮಾಡಿದ್ರೆ ನನ್ನ ಸಾಂಬಾರು ರೆಡಿ. ಬೇಳೆ ಸಾಂಬಾರು ಸಿಂಪಲಾಗಿ ಮಾಡ್ಕೊತಾ ಇರೋದು. ಸೊ ಆಮೇಲೆ ಲಾಸ್ಟಿಗೆ ಸಾಂಬಾರು ಆದ ತಕ್ಷಣ ಈ ಕಡೆ ರೈಸ್ಗೆ ಇಟ್ಕೊಂಡಿದ್ದೀನಿ. ರೈಸು ಮತ್ತು ಸಾಂಬಾರು ರೆಡಿ. ಮತ್ತು ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದನ್ನು ನಾನು ಸಾಂಬಾರು ಮತ್ತು ರೈಸ್ ಮಾಡೋಕ್ಕಿಂತ ಮೊದಲೇ ಬಿಫೋರೇ ಕಲಸಿಟ್ಟಿದ್ದೆ. ಒಂದು ಹಾಫ್ ಆನ್ ಅವರ್ ಮುಂಚೆನೇ ಕಲಸಿಟ್ಟಿದ್ರೆ ಸ್ವಲ್ಪ ಚೆನ್ನಾಗಿ ನೆನೆದ್ರೆ ಚಪಾತಿ ಮೆತ್ತಗೆ ಚೆನ್ನಾಗಿರುತ್ತೆ. ಸೊ ನನ್ನ ಮಗನಿಗೆ ನಾನು ಇಷ್ಟೆಲ್ಲ ಪಲ್ಯ ಮಾಡಿದರೂ ಅವನಿಗೆ ಏನಾದರೂ ಒಂದು ಸ್ವೀಟ್ ಬೇಕು. ಅದಕ್ಕೆ ಇದು ಚಪಾತಿಗೆ ನಾನು ಕಿಸಾನ್ ಜಾಮನ್ನ ಹಚ್ಚಿ ರೋಲ್ ಮಾಡಿ ಇಟ್ಟು ಕಳಿಸ್ತೀನಿ. ಸ್ವಲ್ಪ ಪಲ್ಯ ಶೇಂಗಾ ಚಟ್ನಿನೂ ಕಳಿಸಿರ್ತೀನಿ. ಅವ್ನಿಗೆ ಯಾವ್ದು ಇಷ್ಟನೋ ಪಲ್ಯ ಜೊತೆ ಬೇಕಂದರೆ ಪಲ್ಯದು, ಮತ್ತು ಇಲ್ಲಾಂದರೆ ಕಿಸಾನ್ ಜಾಮ್ ಜೊತೆ ಅದು ರೌಂಡ್ ಮಾಡಿಟ್ಟಿರ್ತೀನಿ, ಅದನ್ನು ತಿಂತಾನೆ. ಕಳಿಸಿರ್ತೀನಿ ಬಾಕ್ಸಿಗೆ ರೆಡಿ ಮಾಡಿ. ಚಪಾತಿ ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ, ಸೊ ಬಂದವ್ರಿಗೆ ಸ್ವಲ್ಪ ಮಾಡಿರ್ತಾಯಿದ್ದೀನಿ. ಇದ್ರ ಜೊತೆಗೆ ಜೋಳದ ರೊಟ್ಟಿನ ನಾವು ಮಾಡಿದ್ವಿ. ಸೊ ಅದು ಕ್ಲಿಪ್ ಮಾಡಲಿಕ್ಕೆ ಆಗಲಿಲ್ಲ. ಮಮ್ಮಿ ಮಾಡಿದ್ರು, ನಾನು ಇಷ್ಟೊತ್ತಿಗೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಇಷ್ಟು ಮಾತ್ರ ಮಾಡಿಟ್ಟು ನಾನು ಹೋಗಿದ್ದು. ಬಂದವ್ರಿಗೆ ಸ್ವಲ್ಪ ಚಪಾತಿನೇ ಬೇಕು, ಮತ್ತು ನನ್ನ ಮಗನ ಬಾಕ್ಸ್ಗೂ ಚಪಾತಿ ಬೇಕಂತೇಳಿ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ತಾಸಷ್ಟೇ ನಾವು ಮುಂಚೆನೇ ಹಿಟ್ಟನ್ನು ಕಲಸಿಟ್ಕೊಂಡ್ಬಿಡಬೇಕು. ಸೊ ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ನಾವು ನಾರ್ಮಲಾಗಿ ಯಾವ ಥರ ಚಪಾತಿ ಮಾಡ್ತೀವಂದರೆ ಪದರ ಚಪಾತಿನೇ ಮಾಡೋದು. ರೋಲ್ ಮಾಡಿ ಒಂದ್ರ ಮೇಲೆ ಒಂದು ಹಾಕಿ ಚಪಾತಿ ಮಾಡ್ತಾರೆ ಕೆಲವೊಬ್ಬರು, ಸಪ್ರೇಟ್ ಇದು ಹಿಟ್ಟು ತೊಗೊಂಡು. ನಾ ಆ ಥರ ಮಾಡಲ್ಲ, ಪದರ ಚಪಾತಿನೇ ನಾವು ಜಾಸ್ತಿ ಮಾಡೋದು. ಮಾರ್ನಿಂಗ್ ಲೇಟ್ ಆಗುತ್ತೇಳಿ ಒಂದು 4 ಫಸ್ಟ್ ಮಾಡಿಟ್ಕೊಂಡೆ ನಾನು. ಬಾಕ್ಸಿಗೆ ಫಸ್ಟ್ ಅವ್ನು ರೆಡಿ ಮಾಡಿ ಕಳಿಸ್ಬೇಕಲ್ವ, ಫಸ್ಟಿಗೆ 4 ಚಪಾತಿ ಮಾಡಿಕೊಂಡೆ. ಆಮೇಲೆ ಅವ್ನು ಬಿಟ್ಟು ಬಂದಮೇಲೆ ಬೇಕಾದ್ರೆ ಚಪಾತಿ ಎಲ್ಲ ಮಾಡ್ಕೊಂಡ್ರೆ ನಡೆಯುತ್ತೆ ಅಂಥೇಳಿ ಒಂದು ರೌಂಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಮತ್ತೆ ಒಂದು ಇದನ್ನ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು 3 ಫೋಲ್ಡ್ ಬರಬೇಕು. ಸೊ ಆ ಥರ ಮಾಡಿಕೊಂಡು ರೌಂಡ್ ಶೇಪಾಗಿ ನಾವು ಚಪಾತಿ ಮಾಡಿಕೊಂಡ್ರೆ ಪದರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ಬೆಳಗಿನ ಗಡಿಬಿಡಿ ಟೈಮಲ್ಲಿ ಈ ಥರ ಒಂದ್ರ ಹಿಂದೆ ನಾವು ಬೇಗ ಫಟ ಅಂಥೇಳಿ ಅಡುಗೆ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ, ಮಕ್ಕಳನ್ನ ಕಳಿಸ್ಕೋಬೋದು. ಸೊ ಒಂದೊಂದಾಗಿ ನಾವು ಮಾಡ್ಕೊಳ್ತೀವಂದರೆ ಬೇಜಾರಾಗಿಬಿಡುತ್ತೆ. ಮತ್ತೆ ಅಡುಗೆ ಮನೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಬೇಕಪ್ಪ ಅನ್ನಿಸ್ಬಿಡುತ್ತೆ. ನಾನು ಮಾರ್ನಿಂಗು ಏನು ನನ್ನ ಮಗನಿಗೋಸ್ಕರ ಬಾಕ್ಸ್ ಮಾಡ್ತೀನಲ್ಲ, ಆವಾಗಲೇ ಆಲ್ಮೋಸ್ಟ್ ಎಲ್ಲ ಅಡುಗೆನ ಆವಾಗಲೇ ಮಾಡಿಬಿಡ್ತೀನಿ. ನಮಗೂ ಈಸಿ ಆಗಿಬಿಡುತ್ತೆ ಕೆಲಸ ಮಾಡ್ಕೊಳ್ಳೋಕ್ಕೆ. ಮತ್ತು ನನ್ನ ಚಿಕ್ಕ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಬೇಕಲ್ವ ನನಗೂ. ಬರೀ ನಾನು ಅಡುಗೆ ಮನೆಯಲ್ಲೇ ಆಗಿಬಿಟ್ರೆ ಸೊ ಅವನ ಜೊತೆ ಅವನಿಗೂ ರೆಡಿ ಮಾಡಬೇಕು, ತಿನ್ನಿಸ್ಬೇಕು. ಸೊ ಅದಕ್ಕೆ 8:15 ಅಂದರೆ ಫಟಾಫಟ್ ಅಂತ ಏನೇನು ಅಡುಗೆಗಳು ಬೇಕೋ ಮಾಡ್ಕೊಂಡು ಬಿಡ್ತೀವಿ ನಾವು. ಆಮೇಲೆ ಮೇಲೆದು ನಾರ್ಮಲಾಗಿ ಏನು ಕೆಲಸ ಇರುತ್ತೆ ಮನೆಯಲ್ಲಿ, ಬಟ್ಟೆ ತೊಳೆಯೋದು. ಮಮ್ಮಿ ಒಂದು ಬಟ್ಟೆ ಹೊಲಿತಾರೆ ಅವರು, ಬೇರೆಯವ್ರದ್ದೇನು ತೊಗೊಳ್ಳಲ್ಲ, ನಂದು ನಮ್ಮ ಮಮ್ಮಿದು ಯಾವುದಾದ್ರು ಚಿಕ್ಕ ಪುಟ್ಟ ಏನಾದರೂ
ಹೊಲಿಗೆಗಳು ಹೋಗಿದ್ರೆ ಅದನ್ನು ಹಾಕೋದು. ಸೊ ಮಾಡ್ತಿರ್ತಾರೆ ಮನೇಲಿ ಫ್ರೀ ಇದ್ದಾಗ. ಮತ್ತು ನನ್ನ ಮಗನ ಕರ್ಕೊಂಡು ಬರಬೇಕು, ಟ್ಯೂಷನಿಗೆ ಬಿಡಬೇಕು, ಇಷ್ಟೆಲ್ಲ ಮಾಡ್ತಾರೆ ಕೆಲಸ ಅವರು ಮನೇಲಿದ್ದಾಗ. ಸಿಂಪಲ್ಲಾಗಿ ಬೇಗ ಅಂತಂದರೆ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಅರ್ಲಿ ಮಾರ್ನಿಂಗ್ 2 ಗ್ಯಾಸ್ ಸ್ಟವ್ ಮೀನ್ಸ್ 2 ಒಲೆನೂ ಯೂಸ್ ಮಾಡಿಕೊಂಡು ಫಟ ಅಂತೇಳಿ ಅಡುಗೆ ಮಾಡಿ ನಿಮ್ಮ ದಿನ ಹೇಗಿರುತ್ತೆ ನೋಡಿ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡಿ. 10:30 10 o'clock ಅಂದರೆ ಆಲ್ಮೋಸ್ಟ್ ಅಲ್ಲಿ ನಮ್ಮದು ಎಲ್ಲ ಕೆಲಸನೂ ಮುಗಿದಿರುತ್ತೆ. ಬಟ್ಟೆಯಿಂದ ಹಿಡಿದು ಅಡುಗೆಯಿಂದ ಹಿಡಿದು ಮಗನ ಸ್ಕೂಲ್ ಕಳಿಸೋದ್ರಿಂದ ಹಿಡಿದು ಎಲ್ಲ ಎಲ್ಲರೂ ಮನೇಲಿ ಸ್ನಾನ ಮಾಡೋದ್ರಿಂದ ಎಲ್ಲರೂ ಫಟ ಅಂತ ಕೆಲಸ ಮುಗಿಸ್ಬಿಟ್ಟಿರ್ತೀವಿ ನಾವು ಆಲ್ಮೋಸ್ಟ್ ಆಲ್. ಸೊ ನಮ್ಮದು ಡೈಲಿ ರೊಟೀನ್ ಈಗ ಹೀಗೆ ಇರುತ್ತೆ. ಅಂದರೆ ಮನೇಲಿದ್ದರೆ ಅದು ನಡೆಯುತ್ತೆ, 1 hour ಬಿಟ್ಟು ನಾನು ಮಾಡ್ಕೋಬೋದು ಅಂತ ಯೋಚನೆ ಮಾಡ್ಬೋದು. ಬಟ್ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಚಿಕ್ಕ ಮಗನೂ ನೋಡ್ಕೋಬೇಕಲ್ವ. ಅವ್ನು ನೋಡ್ಕೊಂಡು ಮನೆಯೆಲ್ಲ ಕೆಲಸ ಮಾಡ್ಕೊಳ್ಳೋದಂದ್ರೆ ಕಷ್ಟ ಆಗುತ್ತೆ. ಸೊ ಅವನ ಮೇಲೆ ಒಂದು ಕಣ್ಣು ಇಟ್ಟಿರಬೇಕು. ಯಾಕಂದರೆ ತುಂಬ ಹಠ ಮಾಡ್ತೀನಿ, ತುಂಬ ಗಲಾಟೆ ಮಾಡ್ತೀನಿ. ಮತ್ತು ನಮ್ಮದು ರೋಡ್ ಮನೆ ಇರೋದು, ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ, ಹೊರಗಡೆ ಎಲ್ಲ ಹೋಗ್ತಿರ್ತಾನೆ ಅವನು. ಅದಕ್ಕೆ ಅವನ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು. ಮತ್ತು ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದು, ಮಮ್ಮಿ ಅವನು ಹೊರಗಡೆ ಹೋಗೋದು ಇದೆಲ್ಲ ಬೇಡ ಅಂಥೇಳಿ. ಈಗ ಒಂದು 6-7 ಮಂತ್ ಈ ಥರ ಆಗುತ್ತೆ. ಅವನಿಗೂ ಸ್ಕೂಲ್ಗೆ ಹಾಕ್ಬಿಡ್ತೀನಿ ನೆಕ್ಸ್ಟ್ ಇಯರ್. ನನ್ನ ದೊಡ್ಡ ಮಗ ಅಂತೂ 4 o'clock ಬರ್ತಾನೆ. ಅವನು 4 o'clock ಬಂದು ಸ್ವಲ್ಪ ಹಂಗೆ ಹಿಂಗೆ ಅದು ತಿನ್ಕೊಂಡು ಹಂಗೆ ಕೂತ್ಕೊಂಡು ಅಷ್ಟರಲ್ಲಿ 5 o'clockಗೆ ಒಂದು ಮತ್ತೆ ಟ್ಯೂಷನಿಗೆ ಕಳಿಸ್ಬೇಕು. ಅವನದೇನು ಅಷ್ಟು ಗಲಾಟೆ ಇರಲ್ಲ ಮನೇಲಿ, ಚಿಕ್ಕವನದೇ ಗಲಾಟೆ ಜಾಸ್ತಿ ನಮ್ಮ ಮನೇಲಿ. 5 o'clock ಅಂದರೆ ಟ್ಯೂಷನ್ ಹೋಗ್ತಾನೆ. 5 o'clock ಹೋದರೆ ಒಂದೇ ಸರಿ 7:30 8 o'clock ಬರ್ತಾನೆ. ಅಷ್ಟೊತ್ತಿಗೆ ನಾನು ಬಂದಿರ್ತೀನಿ. ನಾನೇ ಹೋಗಿ ಅವನ್ನ ಕರ್ಕೊಂಡು ಬರೋದು. ಮಮ್ಮಿ ಬಿಟ್ಟು ಬರ್ತಾರೆ, ನಾನು ಸಾಯಂಕಾಲ ಹೋಗಿ ಫ್ರೆಶ್ ಅಪ್ ಆಗಿ ಅವ್ನ ಕರ್ಕೊಂಡು ಬಂದು ಏನಾದರೂ ಸ್ವಲ್ಪ ಅಡುಗೆಗೆ ಸಹಾಯ ಮಾಡೋದಿದ್ರೆ ಮಮ್ಮಿಗೆ ಸಹಾಯ ಮಾಡಿಕೊಂಡು ಮತ್ತೆ ಅವನಿಗೆ ಹೋಮ್ವರ್ಕಿಗೆ ಕರ್ಕೊಂಡು ಕೂತ್ಕೋತೀನಿ. ಒಂದು 10-10:30 ಹಾಗೆ ಅವ್ನು ಕರ್ಕೊಂಡು ಮತ್ತೆ ಸ್ವಲ್ಪ ಊಟ ಮಾಡಿಸಿ ಮಲಗೋಷ್ಟರಲ್ಲಿ ಮತ್ತೆ 11 o'clock ಆಗೇ ಬಿಟ್ಟಿರುತ್ತೆ. ಹೀಗೆಲ್ಲ ಇರುತ್ತೆ ನಂದು ದಿನಚರಿ. ಸೊ ಇದೇ ಥರ ಡೈಲಿ ನನ್ನ ರೊಟೀನ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇದೊಂದು ಸರಿ ಈ ಥರ ಮಾಡೋದು ಈಸಿ ಇರುತ್ತೆ ಅಂತ ನನ್ನ ಇದರಲ್ಲಿ ನಾನು ಹೇಳ್ತಾ ಇರೋದಷ್ಟೇ. ಸೊ ಮಾಡಿ ನೋಡಿ ನೀವು ಬೇಗ ಫಟ ಬೆಳಿಗ್ಗೆನೇ ಕೆಲಸ ಮುಗಿಸ್ಕೊಂಡ್ಬಿಡಿ. ನೀವು ಫ್ರೀ ಆಗಿರ್ತೀರ, ನಿಮಗೂ ರೆಸ್ಟ್ ಅನ್ನೋದು ಸಿಗುತ್ತೆ. ವರ್ಕಿಗೆ ಹೋಗೋರಿದ್ರೆ ಇನ್ನೂ ಈಸಿ ಆಗುತ್ತೆ. ಸೊ ಇದೆಲ್ಲ ಅಡುಗೆ ಮಾಡಿಟ್ಟು ನಾನು ಮತ್ತೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನನ್ನ ಮಗನಿಗೆ ಸ್ಕೂಲಿಗೆ ಕರ್ಕೊಂಡು ಬಂದು ಅವನ್ನ ಸ್ಕೂಲಿಗೆ ಕಳಿಸಿ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದೆ ಬರುವ ವ್ಲಾಗಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತೀನಿ ಫ್ರೆಂಡ್ಸ್. ಸದ್ಯಕ್ಕೆ ಇವಾಗ ಫಸ್ಟಿಗೆ ಅಲ್ವಾ, ಸೊ ಈ ಥರ ವ್ಲಾಗ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.